ನಮಸ್ಕಾರ. ಧರ್ಮಭೂಮಿ ಎನಿಸಿಕೊಂಡಿರುವ ಭಾರತದ ಇತಿಹಾಸದಲ್ಲಿ ಭಕ್ತಿ ಪರಂಪರೆಯಲ್ಲಿ ಅಗ್ರಗಣ್ಯರಾದ 12 ಜನ ಆಳ್ವಾರುಗಳಲ್ಲಿ ಒಬ್ಬಳು ಆಂಡಾಳ್. ಆಂಡಾಳ್ ಎಂದರೆ ಆಳಿದವಳು ಎಂಬ ಅರ್ಥ ಬರುತ್ತದೆ. ತನ್ನ ಅನನ್ಯ ಭಕ್ತಿಯಿಂದ ಪರಮಾತ್ಮನ ಮನವನ್ನು ಗೆದ್ದು ಆಳಿದವಳು ಆಂಡಾಳ್. ದಕ್ಷಿಣ ಭಾರತದಲ್ಲಿ ಶ್ರೀಕೃಷ್ಣನನ್ನೇ ಪತಿಯೆಂದು ಪರಿಗಣಿಸಿದ ಭಕ್ತೆ ಆಂಡಾಳ್. ಆಂಡಾಳ್ ಸೀತೆಯಂತೆಯೇ ಭೂಮಿಯಲ್ಲಿ ದೊರೆತ ಅಯೋನಿಜೆ. ಆಂಡಾಳ್ ದೇವಿಯ ಕಥೆ ಸುಂದರವಾದ ಪೌರಾಣಿಕ ಕಥೆಯಂತಿದ್ದರೂ ಇದು ಸತ್ಯವಾಗಿ ನಡೆದಿದ್ದ ಘಟನೆ. ಆಂಡಾಳ್ ದೇವಿಗೆ ಹಲವಾರು ಹೆಸರುಗಳಿದೆ. ಭೂಮಿಯಲ್ಲಿ ದೊರೆತವರಾದ್ದರಿಂದ ಗೋದಾದೇವಿ ಎಂದು, ಮಹಾಲಕ್ಷ್ಮಿಯ ಅವತಾರವಾಗಿದ್ದರಿಂದ ನೀಳಾದೇವಿ ಎಂದು, ತಾನು ಮೊದಲು ಹೂ ಮುಡಿದು ಆ ಹೂಗಳನ್ನೇ ಭಕ್ತಿ ಭಾವದಿಂದ ಭಗವಂತನಿಗೆ ಅರ್ಪಿಸುವುದರಿಂದ ಶೂಡಿಕೊಡುತ್ತ ನಾಚ್ಯಾರ್ ಎಂದು ಹೆಸರುಗಳು ಉಂಟು. ಗೋಕುಲದ ಗೋಪಕನ್ಯರು ಕಾತ್ಯಾಯಿನಿ ವ್ರತವನ್ನು ಆಚರಿಸಿ ತಮ್ಮ ಪ್ರಾಣೇಶ್ವರನನ್ನು ಪಡೆದಂತೆ ಆಂಡಾಳ್ ತನ್ನ ಗೆಳತಿಯರೊಂದಿಗೆ ಪ್ರಾಣೇಶ್ವರನ ಪ್ರಾಪ್ತಿಗಾಗಿ ಆಚರಿಸಿದ ಈ ವ್ರತವೇ ತಿರುಪ್ಪಾವೈ. 30 ಹಾಡುಗಳುಳ್ಳ ಈ ಸುಂದರ ಗ್ರಂಥವನ್ನು ಆಂಡಾಳ್ ತಾನೇ ರಚಿಸಿ ಹಾಡಿದ್ದಾಳೆ. ತಿರು ಎಂದರೆ ಒಳ್ಳೆಯ, ಪಾವೈ